ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಯಂಗೆಸ್ಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಫ್ ಹೈಕೋರ್ಟ್ ಕೌನ್ಸಿಲ್, ಹಾಗೆ ಇವರು ಅಮೃತೇಶ್ ಅವರ ಮಗಳು ದೀಕ್ಷಾ ಅಮೃತೇಶ್. ಈಗ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬನ್ನಿ ಅವರ ಜರ್ನಿ ಹೇಗಿದೆ, ಹಾಗೆ ಯಾಕೆ ಅವರು ಅಡ್ವೊಕೇಟ್ ಆಗಬೇಕು ಅಂತ ಅಂದ್ಕೊಂಡ್ರು, ಕಂಪ್ಲೀಟ್ ಡೀಟೇಲ್ಸ್, ವುಮೆನ್ಸ್ ರೈಟ್ಸ್ ಬಗ್ಗೆ, ಹಾಗೆ ಇನ್ನೂ ನನಗೊಂದಷ್ಟು ಪ್ರಶ್ನೆಗಳಿದೆ, ಅದು ನಿಮಗೂ ಕೂಡ ಇಷ್ಟ ಆಗತ್ತೆ, ಕ್ಯೂರಿಯಾಸಿಟಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹಾಯ್, ವೆಲ್ಕಮ್. ನಮಸ್ತೆ. ಹೇಗಿದ್ದೀರಾ? ಆರಾಮು, ಹಿಂಗೆ ಕೆಲಸ ಇಟ್ಸ್ ಆಲ್ವೇಸ್. ಓಕೆ, ಫಸ್ಟ್ ಪ್ರಶ್ನೆ ನನ್ನೇನು ಗೊತ್ತಾ, ಯಾಕೆ ಅಡ್ವೊಕೇಟ್ ಆಗಬೇಕಂತ ಅಂದ್ಕೊಂಡ್ರಿ? ಹೌದು, ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪನಿಂದ ಅಡ್ವೊಕೇಟ್ ಆಗಬೇಕು ಅಂತ. ಬಟ್ ಇಟ್ಸ್ ನಾಟ್ ರಿಯಲಿ ದ್ಯಾಟ್. ಇದೊಂದು ಯಂಗ್ಸ್ಟರ್ ಡೇಸಲ್ಲಿ ವಿ ಹ್ಯಾವ್ ಅ ಪ್ಯಾಷನ್ ಟು ವಾಚ್ ಅ ಲಾಟ್ ಆಫ್ ಸೀರೀಸ್ ಆ್ಯಂಡ್ ವಾಟ್ ನಾಟ್. ಆ್ಯಂಡ್ ಒಂದು ಸೂಟ್ಸ್ ಅಂತ ಒಂದು ಸೀರೀಸ್ ಇದೆ, ವೆರಿನ್ ಇಟ್ಸ್ ಆ್ಯಕ್ಚುಲಿ ಮೋರ್ ಆಫ್ ಅಮೇರಿಕನ್ ಲಾ. ಅಲ್ಲೆಲ್ಲ ಏನೋ ಅದು ನೋಡಿ ಬೆಳೆದಿದ್ದು ಆ್ಯಕ್ಚುಲಿ ಹೈಸ್ಕೂಲಲ್ಲೆಲ್ಲ. ಆಮೇಲೆ ಅಪ್ಪನೂ ಲಾಯರ್ ಅಲ್ಲ, ಹಾಗೆ ಹೇಳ್ತಾರೆ. ಆ ಸೂಟ್ಸ್ ನೋಡಿ ಹಾರ್ವಿ ಸ್ಪೆಕ್ಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದಾರೆ. ಓಹ್, he's amazing, like you will fall in love. So that's when I said ನಾ ಆಗಂಗಿದ್ರೆ ಲಾ ಮಾಡ್ತೀನಿ, ಹೆಂಗೋ ಅಪ್ಪನೂ ಲಾ ಅಲ್ಲಿ ಇದಾರಲ್ಲ, ಮಾಡ್ತೀನಿ. ಬಟ್ ಲೈಕ್ ಐ ವುಡ್ ವಾಂಟ್ ಟು ಬಿಕಮ್ ಅ ಹಾರ್ವಿ ಸ್ಪೆಕ್ಟರ್ ಆರ್ ಫೈಂಡ್ ಒನ್ ಹಾರ್ವಿ ಸ್ಪೆಕ್ಟರ್ ಇನ್ ಮೈ ಲೈಫ್. ಸೊ ಹಾಗೆ ಅಂತ ಬಂದಿದ್ದು. ಆಮೇಲೆ ರಿಯಾಲಿಟಿ ಗೊತ್ತಾಯಿತು, ಆ ಲಾ ಬೇರೆ, ನಮ್ಮ ಲಾ ಬೇರೆ, ಆ್ಯಂಡ್ ದಿಸ್ ಇಸ್ ಅ ಹೋಲ್ ಡಿಫ್ರೆಂಟ್ ಅದರ್ ಬಾಲ್ ಗೇಮ್. ಹಾಗೆ ಅಪ್ಪನೂ ಅನ್ನೋರು, ನೋಡು, because I was more good in like tech and all. If I was not a lawyer, I'd definitely be an engineer, some software developer. ನಾವೆಲ್ಲೋ ಪ್ರಾಬಬ್ಲಿ ನೀವು ಆ್ಯಕ್ಟಿಂಗ್ ಅಥವಾ ಮಾಡಲಿಂಗ್ ಸೈಡ್ ಹೋಗ್ತಿದ್ರೇನೋ. ತಾತ ಅನ್ನೋರು, ಇಲ್ಲ ನೀನು ತುಂಬ ಬಡ ಮಾತಾಡ್ತೀಯಾ, ಹೋಗು ನ್ಯೂಸ್ ರಿಪೋರ್ಟರ್ ಆಗೋನು. he would actually end up telling a lot of that. But I think I was very good with tech. But ಹಂಗೆ ಅಪ್ಪ ಅಂದರು, ನೋಡು, ನೀ ಸುಮ್ಮನೆ ಈ ಸೈನ್ಸು ಅವೆಲ್ಲ ಮಾಡಿ ತಲೆ ಕೆಡಿಸ್ಕೊಂಡು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಕಾಮರ್ಸ್ ತೊಗೊಂಡ್ಬಿಡು ಬೆಸ್ಟು ಅಂತ. ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್. ಅಲ್ಲಿ ಮೈಸೂರಲ್ಲಿ ಹಾಕಿದ್ರು ಹಾಸ್ಟೆಲ್ಗೆ. ಫಸ್ಟ್ ಮನೆಯಿಂದ ಆಚೆ ಹೊಟ್ಟೋಗು, ಒಂದು ಸ್ವಲ್ಪ ದೊಡ್ಡ ಬೆಳೆದು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ. ಅಪ್ಪ ಹ್ಯಾಸ್ ಅ ಸೇಯಿಂಗ್ ವೆರೆನ್ ಹಾಸ್ಟೆಲ್ಗೆ ಹೋಗಿ ಬಂದಮೇಲೆ ಹೆಂಗಾಯಿತು ಅಂದರೆ, ಮೊದಲು ರೂಮಲ್ಲಿ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ದ ಮೇಡ್ಸ್ ಹ್ಯಾವ್ ಟು ಕಮ್ ಕ್ಲೀನ್ ಅಪ್ ಆ್ಯಂಡ್ ದೆನ್ ಗೋ. ಇವಾಗ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಹಾಸ್ಟೆಲ್, ಆರ್ ರೂಮ್ ಆ್ಯಂಡ್ ಆಲ್ ವಾಸ್ ಅವಾರ್ಡೆಡ್ ಇಸ್ ದ ಮೋಸ್ಟ್ ಕ್ಲೀನೆಸ್ಟ್ ರೂಮ್ ಆ್ಯಂಡ್ ಆಲ್. ಇದಕ್ಕೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬಂತಲ್ಲ ಅಂತ ಒಂದು ಸ್ವಲ್ಪ ಖುಷಿ ಆದರು. ಸೊ ದ್ಯಾಟ್ಸ್ ಹೌ ದ ಜರ್ನಿ ಬಿಗ್ಯಾನ್, ವೇರ್ ಇನ್ ಐ ಟುಕ್ ಕಾಮರ್ಸ್. ಆ್ಯಂಡ್ ದೆನ್ ಅವ್ರಂದರು, ನೋಡು, ಕಾಮರ್ಸಲ್ಲಿ ತೊಗೊಂಡಿದ್ಯಾ ಹಿಂಗೂ ಲಾ ನೋಡು, ಯು ಆರ್ ಯುವರ್ ಓನ್ ಓನರ್ ಆರ್ ಯುವರ್ ಓನ್ ಹೆಡ್, ಯು ಮ್ಯಾನೇಜ್ ವಾಟ್ ಯು ಡೂ. ಇಟ್ಸ್ ನಾಟ್ ಲೈಕ್ 365 days ಯು ಹ್ಯಾವ್ ಟು ಟೇಕ್ ದಿಸ್ ಥಿಂಗ್. ನಿಮ್ಗೆ ಇವತ್ತಿಲ್ವಾ, ಹುಷಾರಿಲ್ವಾ, ಆಯಿತು, ಯಾರೋ ಫ್ರೆಂಡಿಗೆ ಅಡ್ಜರ್ಮೆಂಟ್ ಅಂತ ಕೇಳ್ಕೊ, ಮಾಡು, ಯು ಗೋ ಡೂ ಯುವರ್ ಓನ್ ಥಿಂಗ್, ಯು ಆರ್ ಯುವರ್ ಓನ್ ಬಾಸ್. ದ್ಯಾಟ್ ಈಸ್ ವಾಟ್ ಹಿ ಗೇವ್ ಅಸ್. ಆ ಪ್ರಮೋಷನಲ್ ಕಾರ್ಡ್ ಅವ್ರು ಕೊಟ್ಟಿದ್ದು ಹಾಗೆ ಇತ್ತು, ಯು ಆರ್ ಯುವರ್ ಓನ್ ಬಾಸ್, ಯು ಕ್ಯಾನ್ ಡೂ ವಾಟ್ ಯು ನೀಡ್ ಟು, ಆ್ಯಂಡ್ ಇಟ್ಸ್ ಆಲ್ ಯೋರ್ ಲರ್ನಿಂಗ್ ಎಕ್ಸ್ಪರ್ಟೀಸ್ ಅಂತ. ಆ್ಯಂಡ್ ಐ ವಾಸ್ ಇನ್ ಟು ಲಿಟ್ರೇಚರ್ ಆ್ಯಂಡ್ ಎವ್ರಿಥಿಂಗ್. ಸೊ ಒಂದು ಸ್ವಲ್ಪ ಇಂಗ್ಲೀಷ್ ತಕ್ಕ ಮಟ್ಟಿಗೆ ಬರುತ್ತೆ, ಸೊ ಉಪಯೋಗ ಆಗುತ್ತೆ ಅಂತ. ಸೊ ದ್ಯಾಟ್ಸ್ ಹೌ ಲಾ ಆ್ಯಕ್ಚುಲಿ ಬಿಗ್ಯಾನ್. ಮಂಗಳೂರಲ್ಲಿ SDM ಲಾ ಕಾಲೇಜಲ್ಲಿ ಲಾ ಮಾಡಿದೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್, ವೆರ್ ಇನ್ ಡ್ಯಾಡ್ ವಾಸ್ ಲೈಕ್, ಬೆಂಗಳೂರಲ್ಲಿ ಇರ್ಬೇಡ ನೀನು, ಹೊರಟ್ಬಿಡು. ಅಲ್ಲಿ ಹೆಂಗೆ ಮಂಗಳೂರಲ್ಲಿ ಮೀನು ಮತ್ತು ಕೊಬ್ಬರಿ ಎಣ್ಣೆದು ಒಂದು ಸ್ವಲ್ಪ ತಲೆ ಬೆಳೆಸ್ಕೊಂಡು ಬಾ ಅಂತ. ಸೊ that's how I began my law journey, and we were quite active during law school also. There was the best part about my law college SDM is they had very hands-on experiences, not just your classroom. This thing, legal aid was very active, arbitration centers were active, mediation centers, and also human rights violation idre adr bagge idu, and moot court society was one of the most pristine societies of it. ಸೊ ಹಾಗೆ ಶುರು ಹಚ್ಚಿದ್ವಿ. ಆಮೇಲೆ ಈ ಕಡೆಗೆಲ್ಲ ವಾಪಸ್ ಬೆಂಗಳೂರು ಬಂದು ದೆನ್ ಪ್ರಾಕ್ಟೀಸ್ ಶುರು ಮಾಡು ಅಂತ. ನಮ್ಮ ಸೀನಿಯರು ಲಕ್ಷ್ಮೀ ಅಯ್ಯಂಗಾರ್ ಅಂತ ಮೇಡಮು, ಶಿ ಈಸ್ ಅ ಸೀನಿಯರ್ ಕೌನ್ಸಿಲ್, ಆ್ಯಂಡ್ ಶಿ ಈಸ್ ನೋನ್ ಫಾರ್ ಅ ಲಾಟ್ ಆಫ್ NCLT ಮ್ಯಾಟರ್ಸ್, ಟ್ಯಾಕ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಅವ್ರ ಆಫೀಸ್ ವಾಸ್ ಅ ಬೂನ್ ಫಾರ್ ಮೀ. ಅವ್ರಿಗೂ ಲಾ ಸ್ಕೂಲ್ ಟೈಮಿಂದ ಗೊತ್ತಿದ್ರು ಮೇಡಮು. ಸೊ ಹಂಗೆ ಹೆಂಗೂ ಮುಗೀತಲ್ಲ, ಎನ್ರೋಲ್ಮೆಂಟ್ ಆಯಿತು, ಹೋಗಿ ಸೇರೋಣ ಎಲ್ಲಾದರೂ, ಯಾವತ್ತು ಆಚೆ ಮನೆಯಿಂದ ಆಚೆ ಕಲ್ತ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಬರಬೇಕು ಅಂತಾರಲ್ಲ ಒಂದು ಸ್ವಲ್ಪ. ಸೊ ದ್ಯಾಟ್ಸ್ ಹೌ ಇಟ್ ಬಿಗ್ಯಾನ್. ಅಂದರೆ ಈಗ ನೀವು ಯಾವ, ಅಂದರೆ ನಂಗೆ ಅದು ರೈಟ್ ವರ್ಡ್ ಏನು ಅಂತ ಗೊತ್ತಿಲ್ಲ, ಬಟ್ ಯಾವ್ದು ಪ್ರಾಕ್ಟೀಸ್ ಮಾಡ್ತಿದ್ರಿ, ಏನಂತ ಕರಿಬೋದು ನಾವು ಅಂತ? ಐ ಆಮ್ ಆನ್ ಅಡ್ವೊಕೇಟ್. ಸೊ ದೇರ್ ಫೋರ್ ಡಿಫ್ರೆನ್ಸ್ ಬಿಟ್ವೀನ್ ಅ ಲಾಯರ್ ಆ್ಯಂಡ್ ಅನ್ ಅಡ್ವೊಕೇಟ್ is that advocate can practice in the court of law.
ಏನೋ ಕೋರ್ಟ್ಸಲ್ಲಿ ವಾದ ಮಾಡ್ಬೋದು. ವೆರಸ್ ಲಾಯರ್ ಇಸ್ LLB ಮುಗಿಸಿ ಬಂದರೆ ಯು ಕ್ಯಾನ್ ಕಾಲ್ ದಮ್ ಅ ಲಾಯರ್. ವೆರಸ್ ಎನ್ರೋಲ್ ಆಗಿ ನಾನು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ದೆನ್ ಐ ಆಮ್ ಕಾಲ್ಡ್ ಅನ್ ಅಡ್ವೊಕೇಟ್. ಸೊ ಐ ಪ್ರಾಕ್ಟೀಸ್ ಇನ್ ದ ಕೋರ್ಟ್ಸ್. ಮೇನ್ಲಿ ಸ್ಪೆಷಲೈಸೇಷನ್ಸ್ ಅಂತ ಅಂದರೆ I got a touch for matrimonial matters. So single? Yeah. Still. They're still trying to hook me up, but sure. So ಅದಕ್ಕೆ ಸೀನಿಯರ್ ಆಫೀಸಲ್ಲಿದ್ದಾಗ there were quite a bit of matrimonial matters, and ಅಲ್ಲಿ ತನಕ ಮ್ಯಾಟ್ರಿಮೋನಿಯಲ್ ಅಥವಾ ಟ್ರಯಲ್ ಕೋರ್ಟ್ಸ್ ಹೋಗೇ ಇರಲಿಲ್ಲ. ಜಾಸ್ತಿ ಹೈಕೋರ್ಟೇ ಒಂದು ಸ್ವಲ್ಪ ಟಚ್ ಇದ್ದಿದ್ದು, ಬಿಕಾಸ್ ಅಪ್ಪ ಸೀನಿಯರ್ ಇಸ್ ಆಲ್ಸೋ ಇಂಟು ಓನ್ಲಿ ಹೈಕೋರ್ಟ್ ಮೇಜರ್ ಪ್ರಾಕ್ಟೀಸು. ಆವಾಗ ಟ್ರಯಲ್ ಕೋರ್ಟ್ದು ಒಂದು ಸ್ವಲ್ಪ ರುಚಿ ಸಿಕ್ತು. ದೆನ್ ಕ್ರಿಮಿನಲ್ ಪ್ರಾಕ್ಟೀಸು ಒಂದು ಸ್ವಲ್ಪ ಬೇಲು ಅದು ಇದು ಆ್ಯಂಡ್ ಎವ್ರಿಥಿಂಗ್. ಸೊ ಡ್ಯಾಬಲ್ ವಿತ್ ಟ್ರಯಲ್ ಕೋರ್ಟ್. ಸೊ ಅದಕ್ಕೆ ನನ್ನ ಆಫೀಸ್ ಸೆಪ್ರೇಟಾಗಿ ಬರೀ ಟ್ರಯಲ್ ಕೋರ್ಟ್ ಮಾಡ್ತೀವಿ, ಹೈಕೋರ್ಟ್ ಇದ್ದರೆ ಸೀನಿಯರ್ ಆಫೀಸ್ಗೆ ಹೊಟ್ಟೋಗಿ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇವಾಗ ಇಟ್ಸ್ ಮೋರ್ ಆಫ್ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್, ಕ್ರಿಮಿನಲ್ ಮ್ಯಾಟರ್ಸ್ ಆರ್ ಸಿವಿಲ್ ಸೂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಹೇಗೆ ನಡೀತಾ ಇದೆ? it's a tough job, but as our current CJ says, when you get into litigation ಬಂದು ಇದರಲ್ಲಿ ಶ್ರಮ ಪಟ್ಟು ಲಕ್ಷ್ಮಿ ಅಯ್ಯಂಗಾರ್ ಅವ್ರು ಕೇಳಿದ್ರೆ even she is very famous. Yes, she is. ಅವ್ರು ಕೂಡ ಹೈ ಪ್ರೊಫೈಲ್ ಕೇಸಸ್ ನ ತಗೋತಾರೆ. ಯಾರು ಮೂಡಾ ಕೇಸಲ್ಲಿ ಇದ್ರು and everything. So she's in the spotlight, and she's always been my mentor and guide. All my law school days also, someone ಅವ್ರ ಥರ ಆಗಬೇಕಪ್ಪ ಅಂತ ಅದೊಂದು ಆಲ್ವೇಸ್ ಹುರುಪಿರುತ್ತಲ್ಲ. ಆ್ಯಂಡ್ ಶಿ ವಾಸ್ ಅ ಲೇಡಿ ಹೂ ವಿ ಆಲ್ವೇಸ್ ಲುಕ್ಡ್ ಅಪ್ ಟು. ಸೊ ಹಾಗೆ ಅವ್ರದ್ದು ಫುಟ್ ಸ್ಟೆಪ್ಸಲ್ಲಿ ಹೋಗೋಣ ಅಂತ. ಹಾಗೆ ವೈಲ್ ಕಮಿಂಗ್ ಆನ್ ಟು ದ ಮೋಸ್ಟ್ ರೀಸೆಂಟ್ ಹ್ಯಾಪನಿಂಗ್ ವಿಚ್ ಹ್ಯಾಪೆಂಡ್ ವಾಸ್ ನಮ್ಮದು ಅಸೋಸಿಯೇಷನ್ ಎಲೆಕ್ಷನ್ಸ್ ಇತ್ತು. ಲಾಸ್ಟ್ ಇಯರ್ ಮೇ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನು ಆ್ಯಂಡ್ ಡೆಲ್ಲಿ ಬಾರ್ ಅಸೋಸಿಯೇಷನ್ಸಲ್ಲಿ ಏನಾಯಿತು ಅಂದರೆ, ಹೆಂಗೂ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಮೆನ್ ಹ್ಯಾವ್ 33% ರಿಸರ್ವೇಷನ್, ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ದ ಕಾನ್ವರ್ಸೇಷನ್ಸ್ ವೈ ಗೋಯಿಂಗ್ ಆನ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಟ್ ದ ಸೇಮ್ ಟೈಮ್ ನಮ್ಮ ಲೀಗಲ್ ಫ್ರೆಟರ್ನಿಟಿಯಲ್ಲಿ ವೆನ್ ಯು ಲುಕ್ ಅಟ್ ದ ಬಾರ್ ಅಸೋಸಿಯೇಷನ್ ನೋಡಿದ್ರೆ ಇಟ್ಸ್ ಜಸ್ಟ್ ಮೆನ್ ಎವ್ರಿವೇರ್. ಎಲ್ಲಿ ನೋಡಿದ್ರು ಆ ಕಡೆ. ಸೊ ನಮಗೆ ಇನ್ಸ್ಪಿರೇಷನಲ್ ಅಂದರೆ ಯಾರು, ಪ್ರಮಿಳಾ ನೇಸರ್ಗಿ ಮೇಡಮ್ ಇದ್ದಾರೆ. ಸೊ ವೆರಿನ್ ಶಿ ವಾಸ್ ಒನ್ ಆಫ್ ದ ಫಸ್ಟ್ ವಿಮೆನ್ ಓನ್ಲಿ ಅಲ್ಲಿ ದೇರ್ಸ್ ನೋ ವಿಮೆನ್ ವಾಶ್ರೂಮ್ಸ್ ಇರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಕೋರ್ಟಲ್ಲಿ. ದ್ಯಾಟ್ಸ್ ಹೌ ದ ಸ್ಟ್ರಗಲ್ ವೆಂಟ್ ಆನ್. ಶಿ ಇಸ್ ದ ಓನ್ಲಿ ಲೇಡಿ ಹೂಸ್ ಇನ್ ಕೋರ್ಟ್, ದೇರ್ ಇಸ್ ಓನ್ಲಿ ಮೆನ್ ಎವ್ರಿವೇರ್. ಅನ್ನೋದು ಆ ಕಾಲದಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ 30-40 years ago and stuff. So ಆ ಟೈಮಲ್ಲಿ that lady stood front and said no, and she is one of the only lady ಬಾರ್ ಕೌನ್ಸಿಲ್, ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲ್ ಇದೆ, ಒನ್ ಆಫ್ ದ ಓನ್ಲಿ ಲೇಡೀಸ್ ಹೂ ಆರ್ ಪಾರ್ಟ್ ಆಫ್ ದ್ಯಾಟ್ ಆ್ಯಂಡ್ ಚೇರ್ಮನ್ ಆಗಿ ಎಲ್ಲ ಇದು ಮಾಡಿದರು. ಸೊ ವೆನ್ ದೇರ್ ಆರ್ ಸೋ ಮೆನಿ ಸ್ಪಾಟ್ಲೈಟ್ಸ್ ಫಾರ್ ಅಸ್, ಆ ಥರ ಇರೋ ಸಿನಾರಿಯೋ ಇನ್ನೂ 30 ವರ್ಷದ ಹಳೇ ಸಿನಾರಿಯೋನೇ ಇರಬಾರ್ದು ಅನ್ನೋ ಸೀನ ಇಟ್ಕೊಂಡು ಡೆಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಬಾರಲ್ಲಿ ಏನು, ಸುಪ್ರೀಂ ಕೋರ್ಟ್ ಸೆಡ್ ವಿ ವಿಲ್ ಇಂಪ್ಲಿಮೆಂಟ್ ವಿಮೆನ್ಗೆ ಅಂತ ರಿಸರ್ವೇಷನ್ ಕೊಡ್ತೀವಿ. ಅಲ್ಲಿ ಸೀನಿಯರ್ ಕೌನ್ಸಿಲ್ಗೆ ಸೆಪ್ರೇಟ್ ಇರುತ್ತೆ, ಮತ್ತು ಇಲ್ಲಿ ಅಡ್ವೊಕೇಟ್ಸಲ್ಲೇ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸಲ್ಲೇ ಸೆಪ್ರೇಟ್ ಇರುತ್ತೆ. ಸೊ ಡೆಲ್ಲಿ ಬಾರ್ ಅಸೋಸಿಯೇಷನ್ ಹ್ಯಾಡ್ ಟು ಫೈಟ್ ಫಾರ್ ಇಟ್. ಸೊ ದೇ ವೆಂಟ್ ಟು ದ ಹೈಕೋರ್ಟ್ ಆ್ಯಂಡ್ ದೆನ್ ಸುಪ್ರೀಂ ಕೋರ್ಟ್ದು ಆರ್ಟಿಕಲ್ 142 ಅಲ್ಲಿ, ವಿಚ್ ಇಸ್ ದ ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್ ವೇರ್ ಇನ್ ದೇ ಕೆನ್ ಮೇಕ್ ಡೆಸಿಷನ್ಸ್ ಅನ್ನೋದ್ರಲ್ಲಿ, ಇಲ್ಲ ಹೌದು 33% ವಿಮೆನ್ಗೆ ಕೊಡಬೇಕು, ಈ ಎಲೆಕ್ಷನ್ ನಡೆಯುತ್ತಲ್ಲ ಅದರಲ್ಲಿ 33% ಹ್ಯಾಸ್ ಟು ಬಿ ಇದು ಮಾಡಬೇಕು. ಅಷ್ಟೇ ಮಾಡಿದ್ರೆ ಆಗಲ್ಲ. ಇವಾಗ ಹೆಂಗೆ ಒಂದು ಸಂಘದಲ್ಲಿ ಅಂದರೆ ದೇರ್ಸ್ ಪ್ರೆಸಿಡೆಂಟ್, ದೇರ್ಸ್ ಜನರಲ್ ಸೆಕ್ರೆಟರಿ, ದೇರ್ಸ್ ಟ್ರೆಜರರ್ ಆ್ಯಂಡ್ ಆಲ್ ದೀಸ್ ಮೇನ್ ಪೋಸ್ಟ್ ಆ್ಯಂಡ್ ದೇರ್ಸ್ ಗವರ್ನಿಂಗ್ ಡೈರೆಕ್ಟರ್ಸು ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಂತ ಇರ್ತಾರೆ. ಇಷ್ಟು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಬರೀ ಒಂದು 3 ಜನ ಹೆಣ್ಮಕ್ಳು ಇಟ್ಬಿಟ್ರು ಆಯಿತು ಸಾಕು ಪರವಾಗಿಲ್ಲ ಅಂದರೆ ಇಟ್ ವೋಂಟ್ ವರ್ಕ್ ಔಟ್. ಇನ್ನು ಮೇನ್ ಕೀ ಪೋಸ್ಟ್ ಇದೆಯಲ್ಲ, ಮೇನ್ ಪೋಸ್ಟಲ್ಲಿ ಯಾವತ್ತು ವಿಮೆನ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ 3 ಕೀ ಪೋಸ್ಟ್ ಇದ್ದರೆ ಒಂದು ಯಾವತ್ತು ವಿಮೆನ್ಗೆ ಇರಬೇಕು ಅಂತ ಒಂದು ಮೀಸಲಾತಿ ಮಾಡಿದ್ರು. ಅದೇನು ಟ್ರೆಜರರ್ ಪೋಸ್ಟಿಗೆ. ಆವಾಗ ಶುರು ಆಗಿದ್ದು ಆಟ. ಸೊ ಡೆಲ್ಲಿ ಹ್ಯಾಡ್ ಟು ರಿಯಲಿ ಫೈಟ್ ಫಾರ್, ಬಿಕಾಸ್ ಐ ಮೆಟ್ ಅಲ್ಲಿ ಯಾರು ಆಲ್ ದ ಲೇಡೀಸ್ ಹೂ ಫಾಟ್ ಫಾರ್ ದಿಸ್ ರಿಸರ್ವೇಷನ್, ಐ ಮೆಟ್ ದೆಮ್ ಇನ್ ಪರ್ಸನ್. ಓಹ್, ದೋಸ್ ಲೇಡೀಸ್ ಆರ್ ಜಸ್ಟ್ ಇನ್ಸ್ಪಿರೇಷನಲ್ ನಮಗೆ, ಆಯಿತಾ, ಅವರು ಹೆಂಗೆ ಮುಂದಾಲೋಚನೆ ತೊಗೊಂಡು ಮಾಡಿದ್ರು ಅಂತ. ಸೊ ದಿಸ್ ಹ್ಯಾಪೆಂಡ್ ಇನ್ ಮೇ 2024. ಸೊ ಆಗಿಂದ ಒಂದು ಸ್ವಲ್ಪ ಮನಸ್ಸಿಗಿತ್ತು, ಡೆಲ್ಲಿಯಲ್ಲೆಲ್ಲ ಹಿಂಗೆಲ್ಲ ಆಯಿತು, ನಮ್ದ್ರಲ್ಲಿ ಇನ್ನೂ ಆಗಿಲ್ವಲ್ಲ. ಸೊ ಅಪ್ಪ ಹ್ಯಾಸ್ ಬೀನ್ ಪಾರ್ಟ್ ಆಫ್ ದಿ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಸಿನ್ಸ್ ಆಲ್ಮೋಸ್ಟ್ 1990s. ಸೊ ಎವ್ರಿ ಅದರ್ ಎಲೆಕ್ಷನ್ ಹಿಲ್ ವಿನ್, ಹಿಲ್ ಸ್ಟ್ಯಾಂಡ್, ಹಿಲ್ ವಿನ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಇವಾಗ ಅಪ್ಪ ಇಷ್ಟು ವರ್ಷದಿಂದ ನಾನು ಅವ್ರಿಗೆ ಕೇಳೋದು,
ಇಷ್ಟು ವರ್ಷ ಇದ್ದೀರಾ ಅಸೋಸಿಯೇಷನಲ್ಲಿ, ಒಂದು ಹೆಣ್ಮಕ್ಳಿಗೆ ಮೀಸಲಾತಿ ಅಂತ ಮಾಡೋಕ್ಕಾಗಲಿಲ್ವಾ ನಿಮಗೆ ಅಂತ. ಅವರು ಒಂದು ಸ್ವಲ್ಪ ಹೇಳೋರು, ನೀ ಅಂತ್ಯ ಹಿಂಗೆ ಇಷ್ಟು ಈಸಿಯಾಗಿಲ್ಲ, ಎಲ್ಲರೂ ಅದು ನಾಟ್ ಎವ್ರಿ ಒನ್ ಇಸ್ ಫಾರ್ ಇಟ್ ಬಿಕಾಸ್ ಎವ್ರಿ ಒನ್ ಲವ್ಸ್ ಪವರ್ ಅಟ್ ದಿ ಎಂಡ್ ಆಫ್ ದ ಡೇ. ಅದಕ್ಕೆ ಆಯಿತು ಏನು ಮಾಡೋಣ ಅಂದ್ಬಿಟ್ಟು ದೆನ್ ಐ ಸೆಡ್ you know what, let's take something. We had other ladies. I had no insight of election, politics, ಇವೆಲ್ಲ ಏನೂ ಇರಲಿಲ್ಲ ನಮ್ಮದು. ಸೊ ಯಾರು ಅದರ್ ಲೇಡೀಸ್ ಯಾರು ನಿಲ್ಲಬೇಕು ಅಂತಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅವ್ರಿಗೆ ಹೇಳಿದ್ವಿ, ನೋಡಿ ಈ ಥರ ಆಗಿದೆ, ನೀವೊಂದು ರೆಪ್ರೆಸೆಂಟೇಷನ್ ಕೊಟ್ಟು ನೀವೊಂದು ಇದು ಮಾಡ್ಕೊಳ್ಳಿ. ಎಲ್ಲರೂ ಹಿಂದೆ ಮುಂದೆ ಮಾತಾಡ್ಕತೆ ಅಷ್ಟೇ ಆಯಿತು, ಫ್ರಮ್ ಮೇ ಟು ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್. ಆ್ಯಂಡ್ ದೆನ್ ಮೈ ಸೀನಿಯರ್ ಇಸ್ ದೇರ್, ಶಿ ಈಸ್ ಆಲ್ಸೋ ಲೈಕ್, ದೀಕ್ಷಾ why haven't you done anything regarding this ಅಂತ, ಇದ್ರ ಬಗ್ಗೆ ಏನು ಇದುವರೆಗೂ ಏನಕ್ಕೆ ಮಾಡಿಲ್ಲ ಅಂತ. ನಾನು ಅಂದೆ, ನೋ ಮ್ಯಾಮ್, ಇಟ್ಸ್ ಬೀನ್ ಇನ್ ದ ಬ್ಯಾಕ್ ಮೈ ಹೆಡ್, ಏನಾದ್ರು ಮಾಡಬೇಕು ಅಂತಿದೆ. ಐ ವಾಸ್ ಅಟ್ ಮೈ ಕಸಿನ್ಸ್ ವೆಡ್ಡಿಂಗ್ ಇನ್ ಗುಲ್ಬರ್ಗಾ. ಆವಾಗ ಶಿ ಗೆಟ್ಸ್ ಆನ್ ಕಾಲ್, ಶೀಸ್ ಲೈಕ್, ಡೂ ಸಮಥಿಂಗ್ ಅಬೌಟ್ ದಿಸ್. ಆಯಿತು ಅಂದ್ಬಿಟ್ಟು ಮೇಡಮ್ ವೆಡ್ಡಿಂಗ್, ಇಟ್ಸ್ ಫೈನ್, ಆನ್ ಸ್ಪಾಟ್ ವಿ ಟೈಪ್ ಆಫ್ ರೆಪ್ರೆಸೆಂಟೇಷನ್ ರೆಡಿ ಮಾಡಿಬಿಟ್ಟು ತಕ್ಷಣ ಅಸೋಸಿಯೇಷನ್ ಕಳಿಸ್ಬೇಕು. ನಾವು ಬೆಂಗಳೂರು ಬಂದಿದ ತಕ್ಷಣ ಫಸ್ಟ್ ಹೋಗಿ ರೆಪ್ರೆಸೆಂಟೇಷನ್ ಕೊಡಬೇಕು. ಆಲ್ಮೋಸ್ಟ್ ಎಲೆಕ್ಷನ್ ಶುರು ಆಗಬೇಕು ಅಂತ ಎಲ್ಲ ಕಾನ್ವರ್ಸೇಷನ್ ವಾಸ್ ಬಿಗಿನಿಂಗ್. ದೆನ್ ವಿ ಸೆಡ್ ವಿ ಗೇವ್ ದ ರೆಪ್ರೆಸೆಂಟೇಷನ್. ದೇ ಸೆಡ್ ಇಲ್ಲ ಎಲೆಕ್ಷನ್ದು ಶುರು ಆಗಬೇಕು ಅಂತ, ಈ ಸಲ ಆಗಲ್ಲ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ. ನಾವು ಓಕೆ ಅಂತ ಹಂಗೆ ನಿಲ್ಸೋರು. ಸೀನಿಯರ್ ಬಿಡ್ತಾರಾ, ಹೋರಾಟ ಅಂದರೆ ಹೋರಾಟ ಅಂತ ಅನ್ನೋರು. ಸೊ ಇಲ್ಲ ನಾವು ಹೈಕೋರ್ಟ್ಗೆ ಹೋಗೋಣ ಬನ್ನಿ ಅಂತ. that's how we stepped the court's footsteps. We came before the court and high court ಬಂದಾಗ ಅವ್ರು ಅಂದರು, yes, this is all good if ಅಸೋಸಿಯೇಷನ್ ಆನ್ ಇಟ್ಸ್ ಓನ್ ಅವರಾಗೆ ಅವರು ಬಂದು ಆಯಿತು ವಿಮೆನ್ ರಿಸರ್ವೇಷನ್ ಕೊಡ್ತೀವಿ ಅಂದರೆ ನಮಗೇನು ಅಭ್ಯಂತರ ಇಲ್ಲ, ಕೋರ್ಟ್ ನೀಡ್ ನಾಟ್ ಇಂಟರ್ಫಿಯರ್. ಬಟ್ ನಮ್ಮಿಲ್ಲಿ ಹೈಕೋರ್ಟಲ್ಲಿ ಪವರ್ ಇಲ್ಲ, ಯು ಬೆಟರ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಅಂತ ಒಂದು ಫೆನಾಲಿಟಿ ಆಯಿತು ಡ್ಯೂರಿಂಗ್ ಡಿಸೆಂಬರ್-ಜಾನ್ವರಿ ಟೈಮಲ್ಲಿ. ಸೊ ಅವಾಗೇನಂದ್ವಿ, ಸುಪ್ರೀಂ ಕೋರ್ಟು ನಮಗೆ ಸುಪ್ರೀಂ ಕೋರ್ಟಿಗೆಲ್ಲ ಹೋಗೋಷ್ಟು ತಾಕತ್ತಿಲ್ಲ ಅಂತ ನಾನು ಸುಮ್ಮನಾದೆ, ಯಾರು ಸಮನ್ ಎಲ್ಸ್ ವಿಲ್ ಟೇಕ್ ಇಟ್ ಅಪ್. ಸೊ ನಾನು ಫಸ್ಟ್ ಪೆಟಿಷನ್ ಫೈಲ್ ಮಾಡಿದೆ ಸೀನಿಯರ್ ಮುಖಾಂತರ. ಅದಾದಮೇಲೆ ಇನ್ನೊಂದು ಇಬ್ಬರು ಅದರ್ ಲೇಡೀಸ್ ಆಲ್ಸೋ ಫಾಲೋಡ್ ಅಲಾಂಗ್ ಆ್ಯಂಡ್ ವಿ ಹ್ಯಾವ್ ಕರ್ನಾಟಕ ವಿಮೆನ್ ಫೆಡರೇಷನ್ ಅಂತ ಇದೆ, ದೇ ಆಲ್ಸೋ ಫಾಲೋಡ್ ಅಲಾಂಗ್. ಸೊ ಐ ಥಾಟ್ ಅವ್ರು ಯಾರು ಹೋಗ್ತಾರೆ ಬಿಡಿ, ನಮಗೆಲ್ಲ ಸುಪ್ರೀಂ ಕೋರ್ಟ್ ಆಗಲ್ಲ, ಅಪ್ಪನೂ ಅಂದರೆ ಅಲ್ಲೆಲ್ಲ ಖರ್ಚು ನಮ್ಗೆ ಅಷ್ಟೊಂದೆಲ್ಲ ಆಗಲ್ಲ, ನಾವು ಇಲ್ಲಿ ಅವರೇ ಅಷ್ಟೇ ಅಂತ. ಸೀನಿಯರ್ ಹಾಗೆಲ್ಲ ಬಿಡೋಕ್ಕಾಗಲ್ಲ, ವಿ ಆರ್ ಟೇಕಿಂಗ್ ಇಟ್ ಅಪ್ ಸ್ಟೇರ್ಸ್ ಅಂತ. ಸೊ ಆಯಿತು ಅಂದ್ಬಿಟ್ಟು ತಕ್ಷಣ ಏನೇನಾಗುತ್ತೆ, ವಿ ವೆಂಟ್ ಟು ಸುಪ್ರೀಂ ಕೋರ್ಟ್.